ಫೈನಲ್ ಬಿಕಾಸ್ ಬಿಗ್ ಬಾಸ್ ಅಭಿಮಾನಿಗಳು ಬಹಳಷ್ಟು ಕಡೆ ಐ ಮೀನ್ ಪೊಲೀಸ್ ಹತ್ರನೇ ಹೋಗಿ ತಗ್ಲಾಕೊಂತ ಇದ್ದಾರೆ ಬಹಳಷ್ಟು ಹೌದು ವಿಚಾರಗಳಲ್ಲಿ. ಹೌದು ಹೌದು ಅಂಡ್ ಸೊ ಅವ್ರ ಕೈ ಅವ್ರದ್ದು ನಂಬರ್ ಆಗಿರ್ಬೋದು ಎಲ್ಲ ಕೈದಿ ಟ್ಯಾಟೂ ಹಾಕ್ಸ್ಕೊತಾರೆ. ಎಲ್ಲ ಟ್ಯಾಟು ಹಾಕ್ಸ್ಕೊಂತಿದೀರಿ ಅವ್ರ ನಾವು ಕ್ರೇಜ್ ಯಾವತ್ತಿಗೂ ಕಮ್ಮಿ ಕಮ್ಮಿ ಆಗಲ್ಲ. ಆಗಲ್ಲ ಆಕ್ಚುಲಿ ಅದೇ ಹೇಳ್ದೆ ಅಲ್ಲ ಅವ್ರು ಏನೋ ಒಂದು ತಪ್ಪು ಮಾಡಿದಾರೆ ಬಿಟ್ಟಿದ್ರೆ ನನಗ್ ಗೊತ್ತಿಲ್ಲ ಬಟ್ ಮಾಡಿದ್ದಾರೆ ಅಂತ ಕನ್ಸಿಡರ್ ಮಾಡಿ ಹೇಳ್ತಾ ಇದ್ದೀನಿ ಅಂದ್ರೂ ಮಾಡಿರೋ ಅಷ್ಟು ಒಳ್ಳೆ ಕೆಲ್ಸಗಳನ್ನ ಯಾಕೆ ನಾವು ಮರಿಬೇಕು ಅಂಡ್ ಅವ್ರು ಮಾಡಿರೋದಕ್ಕೂ ಒಂದು ರೀಸನ್ ಇದೆ ಒಂದು ಹುಡುಗಿಗೆ ಅವ್ರು ಯಾರೇ ಆಗಿರ್ಬೋದು ಒಂದು ಹುಡುಗಿ ಪರ ನಿಂತಿದ್ದಾರೆ ಅಂದ್ರೆ ನಾನ್ ಸಪೋರ್ಟ್ ತಗೊಂತೀನಿ ಅವ್ರ ಕಡೆಗೆ ನಾನು ಬಿಕಾಸ್ ನಾನು ಒಂದು ಹುಡುಗಿ ಅಲ್ವಾ ಹಾಗಾಗಿ ಸೊ ಎಸ್ ಫ್ಯಾನ್ಸ್ ಯಾರ್ಯಾರು ಇದ್ದೀರಾ ಸ್ವಲ್ಪ ಹುಚ್ಚಾಟಗಳನ್ನ ಬಿಟ್ಟು ಕಾನ್ಸಂಟ್ರೇಟ್ ಮಾಡಿ ನಿಮ್ ಲೈಫ್ ಬಗ್ಗೆನು ಟ್ಯಾಟೋ ಹಾಕ್ಸ್ಕೊಳ್ಳಿ ಇನ್ನೊಂದು ಹಾಕ್ಸ್ಕೊಳ್ಳಿ ಮತ್ತೊಂದು ಮಾಡಿಸ್ಕೊಳ್ಳಿ ಅದೇ ತರ ನಿಮ್ಮ ಲೈಫ್ ಬಗ್ಗೆನೂ ನೀವು ಕಾನ್ಸಂಟ್ರೇಟ್ ಮಾಡ್ಬೇಕು ಬಾಸ್ ಬಗ್ಗೆ ಎಷ್ಟು ಹುಚ್ಚು ಅಭಿಮಾನ ಇದೆಯೋ ಅದಲ್ಲೇ ಇರ್ಲಿ ಇಲ್ಲಿ ಇಟ್ಕೊಳ್ಳಿ ಶೋ ಆಫ್ ಮಾಡೋದ್ ಬೇಡ ಅಂತ ಸೊ ಎಸ್ ಥ್ಯಾಂಕ್ ಯು ಸೊ ಮಚ್ ಅವ್ರು ಸಾಯಿಸಿದಾರೋ ಬಿಟ್ಟಿದಾರೋ ನನಗೆ ಗೊತ್ತಿಲ್ಲ ನನಗೆ ಪ್ರೂಫ್ ಇಲ್ಲ ನಾನು ಕಣ್ಣಾರೆ ನೋಡಿಲ್ಲ ನಾನು ಮಾತಾಡಲ್ಲ ಬಟ್ ಆ ಒಂದು ಕಮೆಂಟ್ ಪಾಸ್ ಮಾಡಿಲ್ಲ ಅಂದ್ರೆ ಇದೆಲ್ಲ ಯಾಕೆ ಆಗ್ತಿತ್ತಲ್ವಾ ಸಿ ಈಗ ಅವ್ರ ಮನೆ ಹೆಣ್ಮಗ್ಳು 4 ಗೋಡೆ ಮಧ್ಯ ಇರ್ಬೇಕು ಬೇರೆ ಹೆಣ್ಮಗ್ಳು ಊರಿಂದ ಆಚೆ ಇರ್ಬೇಕು ಲೈಕ್ ಏನೋ ಹೇಳ್ತಾರಲ್ಲ ಎಲ್ಲಾರ್ಗು ಕಾಣಿಸೋ ತರ ಇರ್ಬೇಕಾ ಅನ್ನೋ ತರ ಸೊ ನಾವು ಮಾಡೋ ಒಂದು ಕೆಟ್ಟ ಕೆಲ್ಸಕ್ಕೆ ಎಲ್ಲಾರ್ಗುನು ಅವ್ರ ಮನೆಯವ್ರಿಗೂ ಅವ್ರಿಗೂ ಗೊತ್ತಿತ್ತಲ್ವಾ ನನ್ನ ಹೆಂಡತಿ ಪ್ರೆಗ್ನೆಂಟ್ ಆಗಿರ್ಬೋದು ನಮ್ಮ ಅಪ್ಪ ಅಮ್ಮ ವಯಸ್ಸಾಗಿದ್ದಾರೆ ಅವ್ರನ್ನ ಯಾರು ನನಗೆ ಏನಾದ್ರು ನಾನ್ ಮಾಡೋ ಒಂದು ಕೆಟ್ಟ ಕಮೆಂಟ್ ಇಂದ ಅವ್ರು ಮಾಡಿದಾರೋ ನಮಗ್ ಗೊತ್ತಿಲ್ಲ ಪ್ರೂಫ್ ಇಲ್ಲ ನಮ್ಗೆ ಸಿಕ್ಕಿಲ್ಲ ಬಟ್ ಮಾತಾಡ್ತಿರೋ ಪ್ರಕಾರ ಅವ್ರು ಮಾಡಿದ್ರೆ ನ್ಯೂಸ್ ಪೇಪರ್ ಅಲ್ಲಿ ಪಬ್ಲಿಷ್ ಮಾಡಿದ್ದಾರೆ ರೇಣುಕಾ ಸ್ವಾಮಿ ಅಕೌಂಟ್ ನ ನ್ಯೂಸ್ ಪೇಪರ್ ಅಲ್ಲೇ ಪಬ್ಲಿಷ್ ಮಾಡಿದ ಮೇಲೆ ಚಿತ್ರ ಅವರಾಗಿರ್ಬೋದು ಬಹಳಷ್ಟು ಜನ ಸೋಶಿಯಲ್ ಮೀಡಿಯಾ ಹಾಕ್ತಿದ್ರು ಈ ಅಕೌಂಟ್ ನನಗೂ ಮೆಸೇಜ್ ಬಂದಿದೆ ಅಂತ ನಿಮಗೇನಾದ್ರು ಆತರ ಮೆಸೇಜ್ ಕಾಮೆಂಟ್ ಏನಾದ್ರು ಸಿ ನನ್ಗೆ ಇನ್ನ ಕ್ಲಾರಿಟಿ ಸಿಕ್ಕಿಲ್ಲ ನಾನು ಒಂದ್ಸಲ ಮಾಡಿದ್ದೆ ವಿಡಿಯೋ ಹೌದು ನನಗೂ ಯಾರು ಆ ಒಂದು ಅಕೌಂಟ್ ರೇಣುಕಾ ಸ್ವಾಮಿ ಅವರೇ ಅಂತ ಹೇಳ್ತಾ ಇದ್ದಾರೆ ಅದು ಅವರೇ ಆಗಿದ್ರೆ ನಾನು ಇವಾಗ್ಲೂ ಹೇಳ್ತೀನಿ ಅದು ರೇಣುಕಾ ಸ್ವಾಮಿ ಸರ್ ಇಂದಾನೇ ನನಗೆ ಮೆಸೇಜ್ ಬಂದಿರುವಂತಹದ್ದು ಅವ್ರಲ್ಲ ಅಂತಂದ್ರೆ ಬೇರೆ ಅಕೌಂಟ್ ನನಗೆ ಕ್ಲಾರಿಟಿ ಇಲ್ಲದೆ ನಾನು ಮಾತಾಡಿರ್ಬಹುದು ಬಟ್ ಅವರೇ ಅಂತಾನೆ ಅದು ಕಾಮಾಕ್ಷಿ ಪಳ್ಯ ಪೊಲೀಸ್ ಸ್ಟೇಷನ್ ಅಲ್ಲಿ ಅವ್ರದ್ದು ಕಂಪ್ಲೇಂಟ್ ಆಗಿದಂತೆ ಅದು ಅವ್ರದೇ ಅಂತ ಅಕೌಂಟು ಕೂಡ ಸೊ ಎಸ್ ನನಗೂ ಇವಾಗ ನೋಟಿಸ್ ಬಂದಿದೆ ಆಲ್ರೆಡಿ ಹೋಗಿ ನಾನು ಮಾತಾಡ್ಬೇಕು ಏನಾಗಿದೆ ಎತ್ತ ಹೌದಾ ಅದು ಅವ್ರ ಅಕೌಂಟಾ ಅಂತ ಎಲ್ಲ ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಾ ನಾನು ಯಾವ್ದು ಕಂಪ್ಲೇಂಟ್ ಕೊಟ್ಟಿಲ್ಲ ಬಟ್ ನಾನು ಈ ಒಂದು ವಿಷಯ ಬಗ್ಗೆ ಮಾತಾಡಿರೋದಕ್ಕೆ ನನಗೆ ನೋಟಿಸ್ ಬಂದಿದೆ ಪೊಲೀಸ್ ಅವ್ರ ಕಡೆಯಿಂದ ಸೊ ನಾನು ಹೋಗಿ ಮಾತಾಡ್ಬೇಕಷ್ಟೇ ಅರ್ಥ ಆಗಿಲ್ಲ ಅಂದ್ರೆ ಯಾವ ವಿಚಾರವಾಗಿ ನೀವು ನೋಟಿಸ್ ಬಂದಿದೆ ಲೈಕ್ ಇವಾಗ ರೇಣುಕಾ ಸ್ವಾಮಿ ಅವ್ರ ಬಗ್ಗೆ ನನಗೆ ಮೆಸೇಜ್ ಮಾಡಿದ್ರು ಅಂತ ಹೇಳಿದ್ನಲ್ವಾ ಸೊ ಇದ್ದಾಗ ಯಾಕೆ ವಾಯ್ಸ್ ರೈಸ್ ಮಾಡಿಲ್ಲ ಸತ್ತಾಗ್ಲೇ ಯಾಕೆ ವಾಯ್ಸ್ ರೈಸ್ ಮಾಡ್ತಾ ಇದೀರಾ ಅಂಡ್ ನಿಮಗೆ ಕರೆಕ್ಟ್ ಆಗಿ ಗೊತ್ತಾ ಹೌದಾ ಯು ಹ್ಯಾವ್ ಎನಿ ಪ್ರೂಫ್ ಅನ್ನೋ ತರ ಆ ಅಕೌಂಟ್ ಇಂದ ಮೆಸೇಜ್ ಬಂದಿದೆ ಅಂತ ಕೇಳ್ತಾ ಇದಾರಲ್ಲ ಸೊ ಅದ್ರ ಡೌಟ್ ಅಲ್ಲೇ ನಾನು ಇದೆ ಹಾಗಾಗಿ ಏನು ಮಾತಾಡಕ್ ಆಗಲ್ಲ ಅಂಡ್ ನಾವ್ ಏನೇ ಮಾತಾಡಿದ್ರು ಅವ್ರ ಫ್ಯಾಮಿಲಿಗೆ ಈಗ ಏನು ಮಾಡಕ್ ಆಗಲ್ಲ ನಾವು ಪಾಪ ಅವ್ರು 5 months ಪ್ರೆಗ್ನೆಂಟ್ ಅಂದ್ರೆ ಥಿಂಕ್ ಮಾಡ್ಬೇಕು ನೋಡೋಣ ಕೈಲಾದಷ್ಟು ಸಪೋರ್ಟ್ ಮಾಡಿ ಮೀಡಿಯಾದವ್ರು ಲೈಕ್ ಈಗ ನಾನು ಅಂತಲ್ಲ ಯಾರ್ಯಾರು ಮಾತಾಡಿದಾರೆ ಎಲ್ಲರಿಗೂ ನೋಟಿಸ್ ಹೋಗುತ್ತೆ ಬಿಕಾಸ್ ಒಬ್ಬ ಪೊಲೀಸ್ ಅಧಿಕಾರಿ ಯಾರಿದ್ದಾರೆ ಅವರು ನೀಟಾಗಿ ವರ್ಕ್ ಮಾಡ್ತಾ ಇದ್ದಾರೆ ಅಂತ ಇದ್ರಿಂದಾನೇ ಗೊತ್ತಾಗ್ಬಿಡುತ್ತೆ ಈಗ ನಾವ್ ಅದ್ರ ಬಗ್ಗೆ ಮಾತಾಡಿದೀವಿ ಅಂದ್ರೆ ನಮ್ಮ ಮೇಲೆ ಆಕ್ಷನ್ ತಗೋತಾರ ಅವರು ನೋಟಿಸ್ ಕಳಿಸ್ತಾರೆ ನೀವು ಹೌದು ನಿಮ್ಗೆ ಮೆಸೇಜ್ ಬಂದಿದ್ಯಾ ಬನ್ನಿ ನಾವು ಎಂಕ್ವೈರಿ ಮಾಡ್ತೀವಿ ಅನ್ನೋ ತರ ಸೊ ಐ ಥಿಂಕ್ ಪೊಲೀಸ್ ಅವರೆಲ್ಲ ಕರೆಕ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಅಂತ ಈ ಒಂದು ವಿಷಯದಲ್ಲಿ ಬಟ್ ಈಗ ರೇಣುಕಾ ಸ್ವಾಮಿ ಯಾರ್ಯಾರು ಮೆಸೇಜ್ ಮಾಡಿದ್ರೆ ಎತ್ಕೊಂಡು ಹೋಗಿ ತೋರಿಸಿದ್ರು ಪೊಲೀಸ್ ಅವರು ಐ ಮೀನ್ ಆ ವ್ಯಕ್ತಿನೇ ಇಲ್ಲ ಅಂದ್ಮೇಲೆ ಏನ್ ಮಾಡಕ್ ಆಗತ್ತೆ ಅದು ಸೊ ದಟ್ಸ್ ವೈ ಎಲ್ಲರೂ ಕೇಳ್ತಾ ಇರೋದು ಇದ್ದಾಗ ನೀವ್ ಯಾಕೆ ಮಾಡಿ ಇದ್ದಾಗ ಅಂದ್ರೆ ನಮಗೆ 1000 ಜನ ಮೆಸೇಜ್ ಒಂದು ಹುಡುಗಿ ಅಂತ ಅಂದ್ಮೇಲೆ ಒಂದ್ ಮಡಕೆಗೆ 100 ಜನ ಕಲ್ಲು ಹೊಡಿತಾರೆ ಅದ್ ನೀರ್ ಬಂದೇ ಬರುತ್ತೆ ಅಂತ ಒಂದ್ ಹುಡುಗಿ ಅಂದ್ಮೇಲೆ 100 ಜನ ಕಮೆಂಟ್ ಪಾಸ್ ಮಾಡ್ತಾರೆ ಸೊ ಅದ್ರ ಬಗ್ಗೆ ನಾವು ತಲೆ ಕೆಡ್ಸ್ಕೊಳ್ಳಲ್ಲ ಯಾವ್ದೋ ಒಂದು ವಿತ್ ಪ್ರೂಫ್ ಸಿಕ್ಕಿದೆ ಅಂತ ಹೇಳಿದ್ಮೇಲೆ ಆ ಅಕೌಂಟ್ ನಾವು ಸರ್ಚ್ ಮಾಡೋದ್ರಲ್ಲಿ ತಪ್ಪೇ ಇಲ್ಲ ಅಲ್ಲ ಸೊ ಸರ್ಚ್ ಮಾಡಿದ್ಮೇಲೆ ನಮ್ಗೆ ಗೊತ್ತಾಯ್ತು ಅವ್ರು ಇದ್ದಾಗ ಸರ್ಚ್ ಮಾಡಿದ್ರೆ ಯೂಸ್ ಆಗ್ತಿತ್ತೋ ಇಲ್ವೋ ಗೊತ್ತಿಲ್ಲ ನಾನಾಗಿದ್ರೆ ಆಸ್ ಅ ವುಮೆನ್ ಆಗಿ ಹೋಗ್ಬಿಟ್ಟು ನಾನು ಪಕ್ಕ ಕಂಪ್ಲೇಂಟ್ ಕೊಡ್ತಾ ಇದ್ದೆ ಗುರು ಇಷ್ಟು ಅಂದ್ರೆ ಒಬ್ಬ ಆಗಿದ್ರೆ ಬಿಡ್ತಿದ್ ಎಲ್ಲಾರ್ಗುನು ಮಾಡ್ಕೊ ಬಂದಿದ್ದಾನೆ ಅಂತ ಬಟ್ ಇಲ್ಲ ನಾವೇನು ಮಾಡಕ್ಕಾಗಲ್ಲ ಈಗ ನಾವು ರೇಣುಕಾ ಸ್ವಾಮಿ ಅಂದಷ್ಟು ಆ ಒಂದು 5 months ಪ್ರೆಗ್ನೆಂಟ್ ಅವ್ರ ಹೊಟ್ಟೆ ಒಳಗಡೆ ಇರೋ ಮಗು ಮೇಲೆ ಪ್ರಭಾವ ಬೀಳುತ್ತೆ ನನ್ನ ಪ್ರಕಾರ ಬಿಕಾಸ್ ಅವ್ರು ಆಲ್ರೆಡಿ ತುಂಬಾ ಟಯರ್ಡ್ ಆಗಿದ್ದಾರೆ ಈ ವಿಷಯದಲ್ಲಿ ಮತ್ತೆ ನಾವು ಅವ್ರ ವಿಷಯನೇ ಕೂತ್ಕೊಂಡ್ರೆ ಸೊ ಇದಾಗ್ಬಿಡುತ್ತೆ ಸೊ